ನೋಡಿ ತೆಂಗಲ್ಲಿ ರೈತರನ್ನ ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ 200 ಕಾಯಿ ಬಿಡುತ್ತೆ 300 ಕಾಯಿ ಬಿಡುತ್ತೆ ಅಂತ ಬಿಟ್ಟು ನಾಟಿ ತಳಿಗಳನ್ನ ಕೊಡ್ತಾರೆ. ನಾಟಿ ತಳಿಯಲ್ಲಿ ಬಂದ್ಬಿಟ್ಟು ಇದು ಗಂಡು ಹೂವ ಆಯ್ತಾ, ಹೆಣ್ಣು ಹೂವ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಕೂಡ ಹೆಣ್ಣು ಹೂವ ಇದೆ. ಇಲ್ಲೆಲ್ಲ ಕೂಡ ಇವಾಗ ಆಲ್ಮೋಸ್ಟ್ ನಿಮಗೆ ಜೇನುಹುಳಗಳು ಪರಾಗಸ್ಪರ್ಶ ಮಾಡ್ತಿರೋದು ನೋಡ್ತಿರುತ್ತೆ. ಅಂದ್ರೆ ಈ ಗಂಡು ಹೂವ ಮತ್ತೆ ಹೆಣ್ಣು ಹೂವ, ಈ ಗಂಡು ಹೂವದಲ್ಲಿ ಪೋಲನ್ ಗ್ರೈನ್ಸ್ ಇರುತ್ತೆ. ಇಲ್ಲಿ ಓಪನ್ ಆಗಿದೆಯಲ್ಲ, ಈ ಪೋಲನ್ ಗ್ರೈನ್ಸ್ ಹೋಗ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡಾಗ ಈ ಜೇನು ಹುಳದ ಕಾಲಲ್ಲಿ ಹೋಗಿ ಇಲ್ಲಿ ಮೇಲೆ ಕುತ್ಕೊಂಡುತ್ತೆ. ನೋಡಿ ಇದು ಈ ಟಿಪ್, ಓಕೆನಾ? ಇದ್ರ ಮೇಲೆ ಕುತ್ಕೊಂಡ್ರೆ ಅದು ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಆದ್ರೆ ಅದು ಕಾಯಿ ಕಟ್ಟುತ್ತೆ. ಅಂದ್ರೆ ಈ ತರ ಆಗುತ್ತೆ ನೆಕ್ಸ್ಟ್ ಪ್ರೊಸೆಸ್. ಅದಾದ್ಮೇಲೆ ಈ ತರ ಕೆಳಗಡೆ ಇರೋ ಕಾಯಿ ಇದೆಯಲ್ಲ ಈ ತರ ಆಗುತ್ತೆ. ಇನ್ ಕೇಸ್ ಪಾಲಿನೇಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ಬಿದೋಗುತ್ತೆ. ಸೊ 100% ಪಾಲಿನೇಷನ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ನೋಡಿ ಇಲ್ಲಿ ಇದೆಯಲ್ಲ ಈ ತರ ಬಿದೋಗುತ್ತೆ. ಸೊ ಪಾಲಿನೇಷನ್ ಕೂಡ 100% ಆಗಬಾರ್ದು. ಆದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಗೊನೆಯಲ್ಲೇ 50-60 ಕಾಯಿ ಬರುತ್ತೆ. 60-50 ಕಾಯಿ ಬಂದಾಗ ಏನಾಗುತ್ತೆ ಅಂದ್ರೆ ಕಾಯಿ ಸೈಜ್ ಚಿಕ್ಕದಾಗಿ ಹೋಗುತ್ತೆ. ಈ ಸಮಸ್ಯೆ ಎಲ್ಲಿ ಅನುಭವಿಸ್ತೀವಿ ಅಂದ್ರೆ ಈಸ್ಟ್ ಕೋಸ್ಟಲ್ ಆಂಧ್ರದಲ್ಲಿ ಕೋನೆಸೀಮ ಅಂತ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಹೈಯೆಸ್ಟ್ ನಂಬರ್ ಆಫ್ ಪಾಲಿನೇಷನ್ ಆಗುತ್ತೆ. ಅವ್ರದ್ದು ಕಾಯಿ ಸೈಜ್ ತುಂಬಾ ಅಂದ್ರೆ ತುಂಬಾ ಚಿಕ್ಕದು ಬರುತ್ತೆ. ಅದಕ್ಕೋಸ್ಕರನೇ ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿಲ್ಕ್ ಬೋರ್ಡು ಮತ್ತೆ ಕೆಲವೊಂದ್ ಕಡೆ 20 ರೂಪಾಯಿ 30 ರೂಪಾಯಿಗೆ ಎಳ್ಳೀರು ಮಾಡ್ತಾ ಇರ್ತಾರೆ ಗೊತ್ತಾ, ಅವೆಲ್ಲ ಕೂಡ ಈಸ್ಟ್ ಕೋಸ್ಟಲ್. ಆಂಧ್ರ ಕಡೆ ಮೇಜರ್ ಬಂದ್ಬಿಟ್ಟು ಆ ರೀತಿ. ಅದಾದ್ಮೇಲೆ ನಿಮಗೆ ನಾಟಿ ಮತ್ತೆ ಡ್ವಾರ್ಫ್ ಹೈಬ್ರಿಡ್ನ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂದ್ರೆ, ನಾಟಿಯಲ್ಲಿ ಗಂಡು ಹೂವ ಮತ್ತೆ ಹೆಣ್ಣು ಹೂವ ಬೇರೆ ಬೇರೆ ಟೈಮಲ್ಲಿ ಓಪನ್ ಆಗುತ್ತೆ. ಸೊ ನಾಟಿ ಬಂದ್ಬಿಟ್ಟು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಅಂದ್ರೆ ಇವಾಗ ಈ ಮರದಲ್ಲಿ ಗ್ರೀನ್ ಕಾಯಿ ಬಿಡ್ತಿದೆ ಅಥವಾ ಒಳ್ಳೆ ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂದ್ರೆ ಇದರ ಮರಿ ಕೂಡ ನಿಮ್ಗೆ ಹಿಂಗೆ ಬಿಡುತ್ತೆ ಅಂತ ಬಿಟ್ಟು ಹೇಳಕ್ಕಾಗಲ್ಲ ನಾಟಿ. ಸೊ ಇದು ಅಕ್ಕಪಕ್ಕದಲ್ಲಿ ಇರುವಂತ ಮರಗಳಿಂದ ಪಾಲಿನೇಷನ್ ಆಗಿರುತ್ತೆ. ಅಂದ್ರೆ ಈ ಮರದ ಹೆಣ್ಣು ಹೂವು ಬೇರೆ ಮರದ ಗಂಡು ಹೂವದ ಜೊತೆ ಪಾಲಿನೇಷನ್ ಆಗುತ್ತೆ. ಸೊ ಇದು ನಾಟಿಯಲ್ಲಿ. ನಾಟಿ ನಿಮ್ಗೆ ಹೆಂಗ್ ತಗೊಂಡು ಹಾಕಿದ್ರು ಕೂಡ ಬರುತ್ತೆ. ಇದಕ್ಕಿಂತ ಬೆಟರ್ ಆಪ್ಷನ್ ಅಂದ್ರೆ ಡ್ವಾರ್ಫ್ ವೆರೈಟಿಗಳು ಅಂದ್ರೆ ಗಿಡ್ಡ ತಳಿಗಳು. ಗಿಡ್ಡ ತಳಿಗಳಲ್ಲಿ ಏನಂದ್ರೆ ಗಂಡು ಹೂವ ಮತ್ತೆ ಹೆಣ್ಣು ಹೂವ ಸೇಮ್ ಟೈಮ್ಗೆ ಓಪನ್ ಆಗೋದ್ರಿಂದ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಅಂದ್ರೆ ಈ ಮರದಲ್ಲಿ ಇವಾಗ ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂದ್ರೆ ಈ ಮರಕ್ಕೆ ಮಿನಿಮಮ್ ಒಂದು 20 ವರ್ಷ ಆಗಿದ್ರೆ ಈ ಮರದ ಕಾಯಿಯನ್ನು ತಗೊಂಡು ನಾವು ಡೈರೆಕ್ಟ್ ಆಗಿ ನಾವು ಭೂಮಿಗೆ ಹಾಕಿದ್ರೆ ನಿಮ್ಗೆ ಒಳ್ಳೆ ಇಳುವರಿ ಅನ್ನೋದು ಬರುತ್ತೆ. ಟಾಲ್ ವೆರೈಟಿ ಬಂದ್ಬಿಟ್ಟು ಕ್ರಾಸ್ ಪಾಲಿನೇಷನ್, ಇದು ಬಂದ್ಬಿಟ್ಟು ಡ್ವಾರ್ಫ್ ವೆರೈಟಿ ಬಂದ್ಬಿಟ್ಟು ಸೆಲ್ಫ್ ಪಾಲಿನೇಟೆಡ್. ಸೊ ಇವೆರಡೂ ಕೂಡ ರಿಸ್ಕ್ ಇಲ್ಲ ಕಾಯಿ ಮಾಡುವಾಗ. ಹೈಬ್ರಿಡ್ ವೆರೈಟಿ ಮಾಡುವಾಗ ಏನಂದ್ರೆ ಇದು ಬಂದ್ಬಿಟ್ಟು ವೆಸ್ಟ್ ಕೋಸ್ಟಲ್ನ ಮೇಲ್ ಫ್ಲವರ್ಸ್ ಅನ್ನ ಕಟ್ ಮಾಡ್ಕೊಂಡು ನಾವು ತಗೋಬರ್ಬೇಕು. ಇಲ್ಲಿದೆಯಲ್ಲ ಈ ಒಂಬಳೆ ಹೊಡೆದಿದ ತಕ್ಷಣನೇ 21 ದಿನಕ್ಕೆ ಮೇಲ್ ಫ್ಲವರ್ಸ್ನೆಲ್ಲ ಕೂಡ ಕಟ್ ಮಾಡಬೇಕು. ಯಾಕಂದ್ರೆ ಅದು ಸೆಲ್ಫ್ ಪಾಲಿನೇಟೆಡ್ ಆಗಿಬಿಟ್ರೆ ಈ ಗಂಗಾಬಂಡಂ ಕ್ರಾಸ್ ಇದೆಯಲ್ವಾ, ಇಲ್ಲಿ ಬಂದ್ಬಿಟ್ಟು ನಾವು ನಾವೇ ಇದನ್ನ ಬ್ರಷ್ ಅಲ್ಲಿ ಇದನ್ನ ಓಪನ್ ಮಾಡಿಬಿಟ್ರೆ ಇದೆಲ್ಲ ಒಂದು ಚಿಕ್ಕದಾಗಿ ಬರುತ್ತೆ. ಆ ಬ್ರಷ್ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಟಿಪ್ ಇದೆಯಲ್ವಾ, ಇಲ್ಲಿ ಟಿಪ್ ಇದೆಯಲ್ಲ, ಸೊ ಇಲ್ಲಿಗೆ ನಾವು ಬ್ರಷ್ ಅಲ್ಲಿ ಇದು ಮಾಡಬೇಕು. ಇದಾದ್ಮೇಲೆ ಇದು ಈ ತರ ಕಾಯಿ ಆಗೋದಕ್ಕೆ ನಿಮ್ಗೆ ಆಲ್ಮೋಸ್ಟ್ 1 ವರ್ಷ ಬೇಕಾಗುತ್ತೆ. ಇಲ್ಲಿದೆಯಲ್ಲ ಇನ್ನೂ ದಪ್ಪ ಬರುತ್ತಿದ್ದು, ಇದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಸೊ ಅಷ್ಟು ಕಾಯಾಗಿ ನಿಮ್ಗೆ ಅದನ್ನ ಮತ್ತೆ ಗಿಡ ಮಾಡೋದಕ್ಕೆ 1.5 ವರ್ಷದಿಂದ 2 ವರ್ಷ ಪ್ರೋಸೆಸ್ ಇರುತ್ತೆ. ಸೊ ಅದಕ್ಕೆ ಹೈಬ್ರಿಡ್ ಅನ್ನೋದು ರೇಟ್ ಜಾಸ್ತಿ ಇರುತ್ತೆ. ನಿಮ್ಗೆ 100% ಒರಿಜಿನಲ್ ಗಂಗಾಬಂಡಂ ಮತ್ತೆ ಗಂಗಾಬಂಡಂ ಕ್ರಾಸ್ ಬೇಕು ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋನ ಯಾರಾದ್ರೂ ತೆಂಗು ಬೆಳೆದಿಲ್ಲ ಅಥವಾ ತೆಂಗು ಬೆಳಿಬೇಕಂತಿರೋರಿಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಅಂಡ್ ತೆಂಗು ನೆಕ್ಸ್ಟ್ ಇನ್ನೊಂದು 2 ವರ್ಷದಲ್ಲಿ 100 ರೂಪಾಯಿ ಆಗುತ್ತೆ. ಯಾಕಂತ ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.